ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರು ಅವರ ಸರ್ಕಾರಕ್ಕೆ ಟ್ರಬಲ್. ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡುವ ಮುಖಾಂತರ ಮೊದಲ ವಿಕೆಟ್ ಪತನ. ಇನ್ನು ಸಚಿವರಾಗಿ ಎರಡೇ ದಿನ ಆಗಿಲ್ಲ. ಜಸ್ಟ್ ಇನ್ನು ಅವರು ಸಚಿವರಾಗಿ ಒಂದು 30ರಿಂದ 40 ಗಂಟೆ ಆಗಿರ್ಬೇಕಷ್ಟೇ. ಈ ಸಂದರ್ಭದಲ್ಲೇ ರಾಜೀನಾಮೆ, ಅಸಮಾಧಾನ, ನುಂಗಲಾರ್ದ ಬಿಸಿ ತುಪ್ಪ ಇದು. ಯಾಕೆಂದ್ರೆ ಏನ್ ಕನ್ವಿನ್ಸ್ ಮಾಡಲಿ, ಐ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಮಾತಿತ್ತು ರಾಮಲಿಂಗಾರೆಡ್ಡಿ ಅವ್ರದ್ದು. ಸರ್ ಕೊನೆ ಕ್ಷಣದಲ್ಲೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ ಬಿಡ್ರಿ ಅಂದ್ರು. ಇವತ್ತೇ ಅವರು ಸ್ವಲ್ಪ ಸಿಟ್ಟಾಗಿದ್ದನ್ನು ನೋಡಿದ್ ನಾನಂತೂ. ರಾಮಲಿಂಗಾರೆಡ್ಡಿ ಅವರು ಯಾವಾಗಲೂ ಕೂಡ ತುಂಬಾ ತಾಳ್ಮೆಯ ಸ್ವಭಾವ, ಸಜ್ಜನ ರಾಜಕಾರಣಿ, ಕೂಲ್ ಆಗಿರ್ತಾರೆ ರಾಮಲಿಂಗಾರೆಡ್ಡಿ ಅವರು. ಇವತ್ತು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕಾಗಿಲ್ಲ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಅದರ ಜೊತೆಗೆ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಾ ಇದ್ದಂಥವ್ರು ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರದಲ್ಲೇ ಟ್ರಬಲ್ ಆಯ್ತಲ್ಲ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಇದೊಂಥರ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಮೊದಲ ಕ್ಯಾಬಿನೆಟ್ ಅಲ್ಲಿ ಕೇವಲವಾಗಿ ಮಂತ್ರಿ ಸ್ಥಾನ ತೆಗೆದುಕೊಂಡ 2 ದಿನಕ್ಕೆ ಒಬ್ಬ ಪ್ರಭಾವಿ ಸಚಿವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ರೀತಿ ಈ ಒಂದು ಬೆಳವಣಿಗೆ ದೊಡ್ಡ ಮಟ್ಟದ ಹಿನ್ನಡೆ ತರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಟ್ರಬಲ್ ಶೂಟರ್ ಅನ್ನುವಂಥದ್ದು ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಅಂದ್ರೆ ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಈಗಾಗಲೇ ಸಂಘಟನೆ ಆಗಿರ್ಬೋದು, ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲ ಎಲ್ಲವೂ ಕೂಡ ಈಗಾಗಲೇ ಸಕ್ಸಸ್ ಕೂಡ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗ ಮಂತ್ರಿ ಮಂಡಲ ಕೂಡ ರಚನೆ ಮಾಡಿದರೆ 13 ಜನ ಸಚಿವರಾಗಿ ಕೂಡ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಇಲ್ಲೊಂದು ಕಡೆ ಖಾತೆ ಹಂಚಿಕೆ ಅನ್ನೋ ಒಂದು ವಿಚಾರದಲ್ಲಿ, ಅಂದ್ರೆ ಸಣ್ಣ ಒಂದು ವಿಚಾರದಲ್ಲಿ ಒಬ್ಬ ಸಚಿವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದು ಸಹಜವಾಗಿ ಒಂದು ರೀತಿ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿರುವಂತದ್ದು. ಅದ್ರ ಜೊತೆಗೆ ಏನೇ ಆದ್ರೂ ಕೂಡ ಬರುವಂತಹ ದಿನಗಳು ಪ್ರತಿಪಕ್ಷಗಳು ಕೂಡ ಈ ಒಂದು ವಿಚಾರ ದೊಡ್ಡ ಮಟ್ಟದ ಅಸ್ತ್ರವಾಗಿ ಕೂಡ ಪರಿಣಮಿಸಿದೆ. ಹಾಗಾಗಿನೇ ಈಗ ರಾಮಲಿಂಗಾರೆಡ್ಡಿ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ಈಗ ರಾಜೀನಾಮೆ ಕೊಟ್ಟಿರತಕ್ಕಂಥ ಬಳಿಕವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಏನಿರುತ್ತೆ ಅನ್ನೋದು ಈಗಿರತಕ್ಕಂಥ ಕುತೂಹಲ. ಯಾಕಂದ್ರೆ ನಿನ್ನೆಯಿಂದನೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ತೀರ್ಮಾನ, ಅದನ್ನ ಎಲ್ಲರೂ ಕೂಡ ಒಪ್ಕೊಂಡು ಕೆಲಸವನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಜಿಬಿಎ ಚುನಾವಣೆ ಇರತಕ್ಕಂಥ ಕಾರಣಕ್ಕೋಸ್ಕರವಾಗಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಲಾಗಿದೆ. ಹಾಗಾಗಿ 1 ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಬೇಕಾದ್ರೆ ಇನ್ನೊಂದು ವರ್ಷ ಬೇಕಾದ್ರೆ ನೋಡೋಣ ಅನ್ನೊಂದು ಮಾತನ್ನ ಡಿಕೆ ಶಿವಕುಮಾರ್ ಅವರು ಒಂದು ರೀತಿ ಎಳೆಯಾಗಿ ಅವ್ರನ್ನ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನಿನ್ನೆ ರಾತ್ರಿಯಿಂದನೂ ಕೂಡ 3 ಬಾರಿ ದೂರವಾಣಿ ಕರೆಯನ್ನು ಮಾಡೋದ್ರ ಮುಖಾಂತರವಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ಈಗ ಅಷ್ಟಾದ್ರೂ ಕೂಡ ಡಿಕೆ ಶಿವಕುಮಾರ್ ಮಾತಿಗೆ ಒಪ್ತೇನೆ ಅಂತಿಮವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೇವಲವಾಗಿ ನಾನು ಶಾಸಕನಾಗಿ ಕೆಲಸವನ್ನು ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆಗೆ ಈಗ ಒಂದು ರೀತಿ ರಾಮಲಿಂಗಾರೆಡ್ಡಿ ಅವರ ನಡೆ ಈಗಾಗಲೇ ಕಾರಣವಾಗಿರುವಂತದ್ದು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಈಗಿರತಕ್ಕಂಥ ಕುತೂಹಲ. ಯಾಕಂದ್ರೆ ಈಗಾಗಲೇ ಎಲ್ಲೊಂದ್ ಕಡೆ ತಮ್ಮ ಮಂತ್ರಿ ಅತ್ಯಾಪ್ತ ಅಂತ ಹೇಳ್ಬೋದು ರಾಮಲಿಂಗಾರೆಡ್ಡಿ ಅವರು. ಮತ್ತೆ ಬೆಂಗಳೂರಲ್ಲಿ ಏನೇ ಆದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವರ ಮುಖಾಂತರವಾಗಿಯೇ ಡಿಕೆ ಶಿವಕುಮಾರ್ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ರು, ಚರ್ಚೆ ಕೂಡ ಮಾಡ್ತಾ ಇದ್ರು. ಈಗ ರಾಮಲಿಂಗಾರೆಡ್ಡಿ ಅವರನ್ನೇ ಇಲ್ಲೊಂದ್ ಕಡೆ ಮನವೊಲಿಸೋದಕ್ಕೆ ಸಾಧ್ಯವಾಗಿಲ್ಲ, ಅತ್ಯಾಪ್ತರನ್ನೇ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅಂತಂದ್ರೆ ಇನ್ನು ಬರುವಂತ ಯಾವುದೇ ಒಂದು ಸವಾಲು, ಮಂತ್ರಿ 2ನೇ ಬಾರಿಯ ಸಂಪುಟ ಪುನರಚನೆ ಆಗಿರ್ಬೋದು, ಸಂಪುಟ ವಿಸ್ತರಣೆ ಆಗಿರ್ಬೋದು, ಮತ್ತೊಂದು ಕಡೆ ಶಾಸಕರ ಸಮಾಧಾನ ಪಡಿಸುವಂತದ್ದಾಗಿರ್ಬೋದು, ಮತ್ತೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಮತ್ತೆ ಸರ್ಕಾರದ 2 ವರ್ಷದ ಆಡಳಿತ ಆಗಿರ್ಬೋದು, ಈಗ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಇದೀಗ ಈ ಒಂದು ಡಿಕೆ ಶಿವಕುಮಾರ್ ನಡೆ ಮೇಲೆ ಈಗ ಎಲ್ಲರ ಚಿತ್ತ ಹರಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸದಾಶಿವನಗರಲ್ಲಿರ್ತಕ್ಕಂಥ ತಮ್ಮ ನಿವಾಸದಿಂದ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಅವರ ವಿಚಾರವಾಗಿ ಅವರು ಮಾತಾಡೋದ್ರ ಮುಖಾಂತರವಾಗಿ ಮುಂದಿನ ನಡೆ ಬಗ್ಗೆ ಕೂಡ ಅವರು ತಿಳಿಸುವಂತ ನಿಟ್ಟಿನಲ್ಲಿ ಕೂಡ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್, ಮತ್ತೊಂದ್ ಕಡೆ ಇನ್ನೊಂದು ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಕೃಷ್ಣ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಬೇರೆ ಬರ್ತಾ ಇದ್ದಾರೆ. ಅವರು ರಾಜ್ಯಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲೇ ಒಂದು ದೊಡ್ಡ ಹೊಡೆತ ಕಾಂಗ್ರೆಸ್ಗೆ, ಮುಜುಗರ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ರಾಜ್ಯಕ್ಕೆ ಬರ್ತಾ ಇರತಕ್ಕಂತ ಒಂದು ಸಂದರ್ಭದಲ್ಲೇ ಮುಜುಗರ ಆಗುವಂತ ಒಂದು ಬೆಳವಣಿಗೆ ಈಗ ಆಗಿರುವಂತದ್ದು. ಅದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಒಂದು ಕಡೆ ಮಂತ್ರಿ ಪ್ರಭಾವಿ ಸಚಿವರು ರಾಜೀನಾಮೆ ಕೊಡ್ತಾ ಇರುವಂತದ್ದು. ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ನಾಯಕರು ಕೂಡ ಹತ್ತಿರ ಇರುವಂತವರು. ಮತ್ತೆ ಇಡೀ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಅತ್ಯಂತ ಬಲಿಷ್ಠವಾದಂತಹ ರಾಜ್ಯ, ದೊಡ್ಡ ಮಟ್ಟದ ರಾಜ್ಯ. ರಾಹುಲ್ ಗಾಂಧಿ ಅವರು ಕೂಡ ಈ ಕರ್ನಾಟಕದ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ. ಮತ್ತೆ ಸಚಿವ ಸಂಪುಟ ಸಹೋದ್ಯೋಗಿಗಳಾಗಿರ್ಬೋದು, ನೂತನ ಸಿಎಂ ಡಿಕೆ ಶಿವಕುಮಾರ್ ಮೇಲೆ ಬಹಳ ವಿಶ್ವಾಸವನ್ನು ಕೂಡ
ಇಟ್ಟಿದ್ದಾರೆ. ಇವತ್ತು ಒಂದ್ ಕಡೆಗೆ ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡ್ತಿದ್ದಾರೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಜೊತೆ ಗುಡಿ ಎಲ್ಲೊಂದ್ ಕಡೆ ಅವರಿಗೆ ಸಾಥನ್ನ ಕೊಡೋದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಚಿವ ಸಂಪುಟದ ಪ್ರಭಾವಿ ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಸಹಜವಾಗಿಯೇ ಆ ಒಂದು ವಿಚಾರ ಕೂಡ ರಾಷ್ಟ್ರೀಯ ನಾಯಕರಿಗೆ ದೊಡ್ಡ ಮಟ್ಟದ ಮುಜುಗರವನ್ನು ತರುವಂತದ್ದು ಸತ್ಯ. ಹಾಗಾಗಿ ಈಗ ಪ್ರತಿಪಕ್ಷಗಳು ಕೂಡ ಒಂದು ರೀತಿ ಈ ಒಂದು ವಿಚಾರ ಅಸ್ತ್ರವಾಗಿ ಪರಿಣಮಿಸುತ್ತೆ. ಅದೇನಿದ್ರು ಕೂಡ ಈಗ ಡಿಕೆ ಶಿವಕುಮಾರ್ ಇರತಕ್ಕಂಥ ಈಗ ಒಂದು ಸವಾಲು ಪ್ರಶ್ನೆ. ಯಾಕಂದ್ರೆ ನೂತನವಾಗಿ ಹೊಸದಾಗಿ ಆಯ್ಕೆಯಾದಂತವರು ಅವರೇನು ಬೇರೆ ಸಚಿವರಲ್ಲ, ಅತ್ಯಾಪ್ತರು ಇಲ್ಲೊಂದ್ ಕಡೆ ಈ ಹಿಂದೆ ಮಾತುಕತೆ ಆದಂತಾನೆ ಒಂದು ರೀತಿ ಏನೋ ರಾಮನಗರ ಇನ್ಚಾರ್ಜ್ ಅನ್ನು ಹೊತ್ತಂತವರು ಡಿಕೆ ಶಿವಕುಮಾರ್ ಕ್ಷೇತ್ರವನ್ನ ಅವ್ರಿಗೆ ಕೊಡ್ಬೇಕು ಅಂತ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಬೇಕು, ಆ ಮುಖಾಂತರವಾಗಿ ಕೆಲಸವನ್ನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಈ ಹಿಂದೆ ಕೆಲಸವನ್ನು ಕೂಡ ಮಾಡಿದಂತವರು ಈಗ ಎಲ್ಲೊಂದ್ ಕಡೆ ಅತ್ಯಾಪ್ತನನ್ನೇ ಮನವೊಲಿಕೆ ಮಾಡೋದಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಒಂದು ಎಲ್ಲೊಂದ್ ಕಡೆ ಟೀಕೆಗೆ ಕೂಡ ಡಿಕೆ ಶಿವಕುಮಾರ್ ಗುರಿಯಾಗಬಹುದು. ಹಾಗಾಗಿನೇ ಈಗ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ, ಕುತೂಹಲ ಕೂಡ ಕೆಳಿಸಿದೆ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅವರ ಆತ್ಮ ಸಾಕ್ಷಿಯ ವಿಚಾರವನ್ನ ಅಸ್ತ್ರದ ಪ್ರಯೋಗನ ಮಾಡೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಒಂದು ರೀತಿ ಸಮರವನ್ನ ಸಾರಿದ್ದಾರೆ. ಹಾಗಾಗಿ ಈ ಒಂದು ಸಮರ ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುತ್ತೆ ಅಂತ ನೋಡಬೇಕಾಗುತ್ತೆ ಪೃಥ್ವಿರಾಜ್.